ಗ್ಲೇಷಿಯರ್ ಇಷ್ಟೊಂದು ವೇಗವಾಗಿ ಕರಗಿದ್ರೆ ಮೊದಲು ಪ್ರವಾಹ ಬರುತ್ತೆ, ಆಮೇಲೆ ಏನೂ ಇರಲ್ಲ. ನಮ್ಮ ನದಿಗಳನ್ನು ನೋಡೋಕ್ಕೂ ಹಂಬಲಿಸಬೇಕಾಗುತ್ತೆ. ನಾವು ಮಾತಾಡ್ತಿರೋದು ಇವತ್ತಿನ ವಿಷಯ. ಇದೆಲ್ಲ ಮುಂದಿನ ಕೆಲವೇ ವರ್ಷಗಳಲ್ಲಿ, ಕೆಲವು ದಶಕಗಳಲ್ಲಿ ನಡೆಯೋಕೆ ಹೋಗ್ತಿದೆ. ಇವುಗಳನ್ನ ಹಿಮ ನದಿಗಳು ಅಂತಾರೆ. ಅಂದ್ರೆ ಇಡೀ ನದಿಯಲ್ಲಿ ಎಷ್ಟು ನೀರಿರುತ್ತೋ ಅಷ್ಟೂ ನೀರು ಈ ಒಂದು ಗ್ಲೇಷಿಯರ್ನಲ್ಲಿದೆ. ಮತ್ತೆ ಆ ನೀರು ಕರಗಿದಾಗ ಏನಾಗುತ್ತೆ, ಎಂಥ ವಿನಾಶ ಬರುತ್ತೆ. ನಮ್ಮ ಕರಾವಳಿ ನಗರಗಳಾದ ಚೆನ್ನೈ, ಮುಂಬೈ ಇವುಗಳಲ್ಲಿ ಇರೋ ಜನಸಂಖ್ಯೆ ಇವತ್ತು ಭಾರೀ ಅಪಾಯದಲ್ಲಿದೆ. ಆದ್ರೆ ಸಾಮಾನ್ಯ ಮನುಷ್ಯನಿಗೆ ಇದರಿಂದ ಏನೂ ವ್ಯತ್ಯಾಸ ಬೀಳ್ತಿಲ್ಲ. ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಆಟದ ಬೊಂಬೆಗಳಿವೆ, ಅವನು ಎಲ್ಲೋ ಮಗ್ನನಾಗಿದ್ದಾನೆ. ಮತ್ತೆ ಅವನ ಬಳಿ ಏನೇನೋ ವಿಷಯಗಳಿವೆ. ನೋಡಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ವಿಷಯಗಳು ನಡೀತಿವೆ ಅಂತ. ಒಣಗೋಕ್ಕಿಂತ ಮೊದಲು ಪ್ರವಾಹ ಬರುತ್ತೆ. ಯಾಕಂದ್ರೆ ಗ್ಲೇಷಿಯರ್ ಕರಗಿದಾಗ ಮೊಟ್ಟ ಮೊದಲು ಏನ್ ಬರುತ್ತೆ? ಮೊದಲು ಪ್ರವಾಹವೇ ಬರುತ್ತೆ. ಮೊದಲು ಪ್ರವಾಹ ಬರುತ್ತೆ, ಆಮೇಲೆ ಪೂರ್ತಿಯಾಗಿ ಬರಿದಾಗಿ ಬಿಡುತ್ತೆ. ಗ್ಲೇಷಿಯರ್ ಕರಗಿದಾಗ ಮೊಟ್ಟ ಮೊದಲು ಏನಾಗುತ್ತೆ? ಭಾರತದ 150 ಕೋಟಿ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಈ ಹಿಮಾಲಯದ ನದಿಗಳ ಮೇಲೆಯೇ ಆಶ್ರಯಿಸಿದ್ದಾರೆ. ಇಡೀ ಉತ್ತರ ಭಾರತ ಮತ್ತೆ ಹೆಚ್ಚಿನ ಉತ್ತರ ಭಾರತದ ನದಿಗಳು ಹಿಮಾಲಯದಿಂದಲೇ ತಮ್ಮ ನೀರನ್ನು ಪಡ್ಕೊಳ್ತವೆ. ಇಷ್ಟೊಂದು ವೇಗವಾಗಿ ಗ್ಲೇಷಿಯರ್ ಕರಗಿದಾಗ ಪ್ರವಾಹ ಬರುತ್ತೆ, ಮತ್ತೆ ಅದಾದ ಮೇಲೆ ಏನೂ ಇರಲ್ಲ. ನಮ್ಮ ನದಿಗಳನ್ನು ನೋಡೋಕ್ಕೂ ಹಂಬಲಿಸಬೇಕಾಗತ್ತೆ, ನದಿಗಳೇ ಇರಲ್ಲ. ಮತ್ತೆ ನಾವು ಯಾವುದೋ ತುಂಬಾ ಮುಂದಿನ ವಿಷಯ ಮಾತಾಡ್ತಿಲ್ಲ, ನಾವು ಮಾತಾಡ್ತಿರೋದು ಇವತ್ತಿನ ವಿಷಯ. ಇದೆಲ್ಲ ಮುಂದಿನ ಕೆಲವೇ ವರ್ಷಗಳಲ್ಲಿ, ಕೆಲವು ದಶಕಗಳಲ್ಲಿ ನಡೆಯೋಕೆ ಹೋಗ್ತಿದೆ. ಗ್ಲೇಷಿಯರ್ಗಳು ಕರಗೋದ್ರಿಂದ ಅಲ್ಲಿರೋ ಸರೋವರಗಳು ಮತ್ತೆ ಕೆರೆಗಳು ಅಪಾಯಕಾರಿ ಮಟ್ಟಕ್ಕೆ ತುಂಬಿ ಹೋಗಿವೆ. ಅಷ್ಟು ತುಂಬಿದಾಗ ಅವು ಒಡೆದು ಹೋಗ್ತವೆ, ಮತ್ತೆ ಒಡೆದಾಗ ಕೆಳಗಿನ ಪ್ರದೇಶಗಳಲ್ಲಿ ಪ್ರವಾಹ ಬರುತ್ತೆ. ಕೆಲವು ವರ್ಷಗಳ ಹಿಂದೆ ಹೀಗೆಯೇ ಏನೋ ಆಗಿತ್ತು. ಎಷ್ಟು ವರ್ಷಗಳ ಹಿಂದೆ ಅಂತ ನೀವೇ ನೋಡಿ. ಅಲ್ಲಿ ಒಂದು ದೊಡ್ಡ ಸರೋವರ ತುಂಬಿ ಹೋಗಿತ್ತು. ಸರ್ಕಾರ ಅದನ್ನ ಬ್ಲಾಸ್ಟ್ ಮಾಡಿಬಿಡ್ತು. ಕೆಳಗಡೆ ಭಾರೀ ವಿನಾಶ ಉಂಟಾಯಿತು. ಬೆಳೆಗಳು ಕೊಚ್ಚಿ ಹೋದವು, ಸೇತುವೆಗಳು ಹಾರಿ ಹೋದವು, ಪ್ರಾಣ ಆಸ್ತಿಗೆ ಎಲ್ಲ ರೀತಿಯ ವಿನಾಶ ಆಯಿತು. ಆಮೇಲೆ ಸಿಕ್ಕಿನಲ್ಲೂ ಅದೇ ಪರಿಸ್ಥಿತಿ ಬಂದಾಗ ಇವ್ರನ್ನ ಕರೆಸಲಾಯಿತು. ನೀವು ಸೈಫನಿಂಗ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅದನ್ನ ಮಾಡ್ಬಿಡಿ, ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಆದ್ರೆ ನಾವು ಉಳಿಬಹುದು ಅಂತ ಅವರಿಗೆ ಹೇಳಲಾಯಿತು. ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ಹಿಮನದಿಗಳಲ್ಲಿ ಎಷ್ಟೊಂದು ಹಿಮ ಗಡ್ಡೆಗಟ್ಟಿದೆ ಅಂತ ನಿಮಗೆ ಊಹಿಸೋಕು ಸಾಧ್ಯವಿಲ್ಲ. ಇವುಗಳನ್ನ ಹಿಮನದಿಗಳು ಅಂತಾರೆ. ಅಂದ್ರೆ ಒಂದು ನದಿಯಲ್ಲಿ ಒಟ್ಟು ಎಷ್ಟು ನೀರಿರುತ್ತೋ ಅಷ್ಟೂ ನೀರು ಈ ಒಂದೇ ಗ್ಲೇಷಿಯರ್ನಲ್ಲಿದೆ, ಹಿಮನದಿ. ಮತ್ತೆ ಆ ನೀರು ಕರಗಿದಾಗ ಏನಾಗತ್ತೆ, ಎಂಥ ವಿನಾಶ ಬರುತ್ತೆ. ಮತ್ತೆ ಅದು ಕರಗ್ತಾನೂ ಇದೆ. ಮತ್ತೆ ಅದು ಕರಗೋದ್ರಿಂದ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಒಂದು ತುಂಬಾ ಕೆಟ್ಟ ಫೀಡ್ಬ್ಯಾಕ್ ಸೈಕಲ್ ಶುರುವಾಗತ್ತೆ. ಹಿಮದ ಬಣ್ಣ ಬಿಳಿಯಾಗಿರುತ್ತೆ. ಹಿಮದ ಮೇಲೆ ಬಿಸಿಲು ಬಿದ್ದಾಗ ಹಿಮ ಅದನ್ನ ವಾಪಸ್ ರಿಫ್ಲೆಕ್ಟ್ ಮಾಡುತ್ತೆ. ಆದ್ರೆ ಹಿಮ ಕರಗ್ತಾ ಮತ್ತೆ ಅದು ತುಂಬಾ ವೇಗವಾಗಿ ಕರಗೋಗಿದೆ, ಕರಗೋಗಿದೆ. ಹಾಗೆ ಹಿಮದ ಕೆಳಗಿರೋ ಮಣ್ಣು ಮತ್ತೆ ಬಂಡೆಗಳು ಎಕ್ಸ್ಪೋಸ್ ಆಗ್ತಾ ಹೋಗ್ತವೆ. ಮತ್ತೆ ಅವು ಸೂರ್ಯನ ಬೆಳಕನ್ನ ಹೀರಿಕೊಳ್ತವೆ. ಹಿಮ ಹೀರಿಕೊಳ್ಳಲ್ಲ, ಅವು ಹೀರಿಕೊಳ್ತವೆ. ಅವು ಹೀರಿಕೊಂಡಾಗ ಬಿಸಿ ಆಗ್ತವೆ. ಅವು ಬಿಸಿ ಆದಾಗ ಹಿಮ ಇನ್ನಷ್ಟು ಕರಗುತ್ತೆ. ಹಿಮ ಇನ್ನಷ್ಟು ಕರಗಿದಾಗ ರಾಕ್ಸ್ ಇನ್ನೂ ಹೆಚ್ಚು ಎಕ್ಸ್ಪೋಸ್ ಆಗ್ತವೆ. ರಾಕ್ಸ್ ಇನ್ನೂ ಹೆಚ್ಚು ಎಕ್ಸ್ಪೋಸ್ ಆದಾಗ ಅವು ಇನ್ನೂ ಹೆಚ್ಚು ಸನ್ಲೈಟ್ ಅಬ್ಸಾರ್ಬ್ ಮಾಡ್ತವೆ. ಅವು ಇನ್ನೂ ಹೆಚ್ಚು ಸನ್ಲೈಟ್ ಅಬ್ಸಾರ್ಬ್ ಮಾಡಿದಾಗ ಹಿಮ ಇನ್ನಷ್ಟು ಕರಗುತ್ತೆ. ಹಿಮ ಇನ್ನಷ್ಟು ಕರಗಿದಾಗ ಇನ್ನೂ ಹೆಚ್ಚು ರಾಕ್ಸ್ ಎಕ್ಸ್ಪೋಸ್ ಆಗ್ತವೆ. ಇದು ಹೀಗೆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಸೈಕಲ್ ನಡೀತಾ ಸಾಗತ್ತೆ. ಮತ್ತೆ ಅದೇ ನೀರು ಯಾವುದು ಕರಗ್ತಿದೆಯೋ ಅದರ ಮೇಲೆ ಬಿಸಿಲು ಬೀಳ್ತಾ ತಾಪಮಾನ ಹೆಚ್ಚಾಗ್ತಾ ಹೋದಾಗ ನೀರೇನಾಗತ್ತೆ, ಆವಿ, ವಾಟರ್ ವೇಪರ್, H2O. ಮತ್ತೆ H2O ತನ್ನಷ್ಟಕ್ಕೆ ತಾನೇ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅಲ್ವಲ್ಲ, ಕಾರ್ಬನ್ ಡೈಆಕ್ಸೈಡ್ಗಿಂತ ಎಷ್ಟೋ ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಮೀಥೇನ್, N2O, H2O ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್. ಓಷಿಯನ್ಸ್ ನಮ್ಮ ಕಾರ್ಬನ್ ಸಿಂಕ್ಸ್ ಆಗಿದ್ವು. ಅವು ಇವಾಗ ಕಾರ್ಬನ್ ಸಿಂಕ್ಸ್ ಬದಲು ಕಾರ್ಬನ್ ಎಮಿಟರ್ಸ್ ಆಗ್ಬಿಟ್ಟಿವೆ. ಯಾಕಂದ್ರೆ ನೀರು ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಳ್ಳುತ್ತೆ. ಆದ್ರೆ ಅವುಗಳ ತಾಪಮಾನ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಇವಾಗ ಅವು ಕಾರ್ಬನ್ ಎಮಿಟರ್ಸ್ ಆಗ್ತಾ ಹೋಗ್ತಿವೆ. ಅಸಿಡಿಫಿಕೇಶನ್ ಆಫ್ ಓಷಿಯನ್ಸ್. ವಿಷಯ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಿದ್ಯಾ? ನೀರಿನ ಜಲಮಟ್ಟ ಇವಾಗ ಈ ಕರಗೋ ನೀರು, ನಾವು ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ಬಗ್ಗೆ ಮಾತಾಡ್ತೀವಲ್ವಾ, ಅಲ್ಲಿಂದ ಕರಗೋ ನೀರು
ಹೋಗೋದು ಸಮುದ್ರಗಳಿಗೆ. ಮತ್ತೆ ಅದರಿಂದ ಸಮುದ್ರಗಳ ಜಲಮಟ್ಟ ಏನಾಗ್ತಿದೆ? ಏರ್ತಾನೆ ಇದೆ, ಏರ್ತಾನೆ ಇದೆ, ಏರ್ತಾನೆ ಇದೆ. ನಿಮ್ಗೇನ್ ಅನ್ನಿಸ್ತಿದೆ? ನಮ್ಮ ಮುಂಬೈ ತರ ಇರೋ ನಗರಗಳು ಉಳೀತವ? ನಮ್ಮಲ್ಲಿರೋ ಎಲ್ಲಾ ಕರಾವಳಿ ನಗರಗಳು, ಚೆನ್ನೈ, ಮುಂಬೈ, ಇವುಗಳಲ್ಲಿರೋ ಜನಸಂಖ್ಯೆ ತುಂಬಾ ಅಪಾಯದಲ್ಲಿದೆ. ಮತ್ತೆ ಆ ಅಪಾಯ ಎಲ್ಲೂ ಕಡಿಮೆ ಆಗ್ತಿಲ್ಲ. 2015ರಲ್ಲಿ ಪ್ಯಾರಿಸ್ನಲ್ಲಿ ದೊಡ್ಡ ಒಪ್ಪಂದ ಆಗಿತ್ತು. ಮತ್ತೆ 2015ರ ನಂತರ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಹೊರಸೂಸುವಿಕೆ ಕಮ್ಮಿ ಆಗೋ ಬದಲು ಇನ್ನೂ ಹೆಚ್ಚಾಗಿದೆ. ಹೌದು, ಮೊದಲು ಯಾವ ವೇಗದಲ್ಲಿ ಹೆಚ್ಚಾಗ್ತಿತ್ತೋ ಆ ವೇಗದಲ್ಲಿ ಹೆಚ್ಚಾಗ್ತಿಲ್ಲ. ಆದ್ರೆ ಕಮ್ಮಿ ಅಂತೂ ಆಗ್ತಿಲ್ಲ, ಇನ್ನೂ ಹೆಚ್ಚಾಗ್ತಾನೇ ಇದೆ. ನೀವು ಈಗಾಗಲೇ ತುಂಬಾ ಅಪಾಯಕಾರಿ ಸ್ಥಿತಿಯಲ್ಲಿದ್ರಿ, ನಿಮ್ಮ ಸ್ಥಿತಿ ಇನ್ನೂ ಅಪಾಯಕಾರಿ ಆಗ್ತಿದೆ. ಮತ್ತೆ ಇದನ್ನ ಸೈಂಟಿಸ್ಟ್ಗಳು, ಕ್ಲೈಮೇಟ್ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ವಿ ಆರ್ ಆಕ್ಸೆಲರೇಟಿಂಗ್ ಟುವರ್ಡ್ಸ್ ಅವರ್ ಡೂಮ್. ವಿ ಆರ್ ನಾಟ್ ಜಸ್ಟ್ ಮೂವಿಂಗ್ ಟುವರ್ಡ್ಸ್ ಅವರ್ ಡಿಸ್ಟ್ರಕ್ಷನ್, ವಿ ಆರ್ ಆಕ್ಸಿಲರೇಟಿಂಗ್ ಟುವರ್ಡ್ಸ್ ಅವರ್ ಡಿಸ್ಟ್ರಕ್ಷನ್. ನಾವು ನಮಗಾಗಿ ನಿರ್ಧರಿಸಿದ್ದ ಕ್ಲೈಮೇಟ್ ಗೋಲ್ ಏನಂದ್ರೆ, ನಾವು ಈ ಆವರೇಜ್ ರೈಸ್ ಇನ್ ಟೆಂಪರೇಚರ್ನ 1.5 ಡಿಗ್ರಿಯಲ್ಲಿ ತಡಿಬೇಕು. 1.5 ಡಿಗ್ರಿಯಲ್ಲಿ ತಡಿಬೇಕಂದ್ರೆ ಇವತ್ತು ನೀವು ಮಾಡೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಸುಮಾರು 42% ಕಮ್ಮಿ, ಅಂದ್ರೆ ಅರ್ಧ ಮಾಡಬೇಕಾಗತ್ತೆ ಇದನ್ನ 2030ರಷ್ಟರಲ್ಲಿ. ನಿಮ್ಗನ್ಸ್ತಿದ್ಯಾ ಪ್ರಪಂಚದಲ್ಲಿರೋ ಯಾವುದಾದ್ರೂ ಸರ್ಕಾರ ಇದನ್ನ ಮಾಡೋಕೆ ಸೀರಿಯಸ್ ಆಗಿದೆ ಅಂತ? 1.5 ಡಿಗ್ರಿ ಬಿಟ್ಬಿಡಿ, 2 ಡಿಗ್ರಿಯಲ್ಲಿ ತಡಿಬೇಕಂದ್ರೂ 28% ಕಮ್ಮಿ ಮಾಡಬೇಕು. ಕಮ್ಮಿ ಮಾಡೋದು ದೂರದ ಮಾತು, ಅದು ಹೆಚ್ಚಾಗ್ತಾನೇ ಇದೆ. ಮೈನಸ್ಗೆ ಹೋಗೋ ಬದಲು ಇನ್ನು ಪ್ಲಸ್ಗೆ ಹೋಗ್ತಿದೆ. ಆದ್ರೆ ಸಾಮಾನ್ಯ ಮನುಷ್ಯನಿಗೆ ಇದರಿಂದ ಏನೂ ವ್ಯತ್ಯಾಸ ಬೀಳ್ತಿಲ್ಲ. ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಆಟದ ಬೊಂಬೆಗಳಿವೆ, ಮತ್ತೆ ಅವನು ಎಲ್ಲೋ ಮಗ್ನನಾಗಿದ್ದಾನೆ. ಅವನ ಹತ್ತಿರ ಏನೇನೋ ವಿಷಯಗಳಿವೆ. ನೋಡಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ವಿಷಯಗಳು ನಡೀತಿವೆ ಅಂತ. ಅವ್ರ ಹತ್ತಿರ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿದ್ರೆ ಹೋಕ್ಸ್ ಅಂತಾರೆ. ಇವರೇ ಮೊದಲು ಸಾಯೋರು. ನಿಮ್ಗೆ ಖುಷಿ ಆಗುತ್ತೆ. ನಮ್ಮದೇ ಆದ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಗೀತಾ ಮತ್ತು ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಬುದ್ಧ ಇದ್ದಾರೆ, ಗೀತೆ ಇದೆ, ಉಪನಿಷತ್ ಇದೆ, ಅಷ್ಟಾವಕ್ರ ಇದ್ದಾರೆ. ಇವು ನನಗೆ ಸಿಕ್ತು, ನನ್ನ ಬದುಕು ಬದಲಾಯಿತು. ಇವು ನಿಮ್ಗೆ ಸಿಗುತ್ತವೆ, ನಿಮ್ಮ ಬದುಕು ಕೂಡ ಬದಲಾಗುತ್ತೆ. ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಇಲ್ದಿದ್ರೂ ಕನಿಷ್ಠ ಸಾವಿರಾರು ಬದುಕುಗಳಂತೂ ಸಂಪೂರ್ಣವಾಗಿ ಬದಲಾಗಿವೆ. ಆಚಾರ್ಯ ಪ್ರಶಾಂತ್ ಆಪ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗೀತಾ ಪಾಲ್ಗೊಳ್ಳುವವರ ಜೊತೆ ನೀವು ಸೇರಿಕೊಳ್ಳಿ. ಮೊದಲ ತಿಂಗಳು ಸಂಪೂರ್ಣ ಫ್ರೀ. ಗೀತಾ ಮಿಷನ್ನ ಸಂಪೂರ್ಣ ಆಕ್ಸೆಸ್ ಆಪ್ನಲ್ಲಿ ನಿಮಗೆ ಸಿಗುತ್ತೆ. ನಿಯಮಿತ ಲೈವ್ ಸೆಷನ್ಸ್ಗಳು, ಪ್ರತಿದಿನ ಆಚಾರ್ಯ ಪ್ರಶಾಂತ್ ಅವರ ವಿಶೇಷ ಸಂವಾದಗಳು, ಗೀತಾ ಕಮ್ಯುನಿಟಿಯ ಆಕ್ಸೆಸ್, ಗೀತಾ ಪರೀಕ್ಷೆ, ಆಯ್ದ ಸುದ್ದಿಗಳು, ಆಡಿಯೋ ಬುಕ್ಸ್, ಕೋಟ್ಸ್ ಮತ್ತು ಇನ್ನೂ ಹಲವು. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಲ್ಲಿ ಆಚಾರ್ಯ ಪ್ರಶಾಂತ್ ಅಂತ ಸರ್ಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ.